ಅಲ್ಲ ಹಗಲು ಹೋಗುದಾ ರಾತ್ರಿ ಹೋಗ ರಾತ್ರಿ ಹೋಗುದು ತಿನ್ನೋಕೆ. ಎಂತ ಹೇಳ್ಬೇಕು ಎಂತ ಈ ಸುಟ್ಟೋಗಿರ್ತದಲ್ಲ ಮಕ ಪೂರ ಸುಟ್ಟು ಕಲೆ ಕೊಪ್ಪ ಇರ್ತದಲ್ಲ ಮಕ ಎಲ್ಲ ಸುಟ್ಟು ಅದಕ್ಕೆ ಹೇಳ್ಯಾರಲ್ಲಿ ಎದುರು ಬರ್ತಿದ್ದವು ತೋಲ್ಡು ಬರ್ತಿರಲ್ಲ ವಿಡಿಯೋ ಮಾಡಿ ತೋರಿಸಿದ್ ನಾವು ಕರೀದವನ್ನ ಇಲ್ಲಿ ಬಾ ಅಂತೇಳಿ ಮತ್ತು ಹೋಗಿ ನೋಡೋಕ್ಕಿಂತ ಮುಂಚೆನೂ ಕೂಡ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಲೋ ಹಾಯ್ ನಮಸ್ಕಾರ ನಮ್ಮೆಲ್ಲ ನೆನಪಿನ ನಾಯಕರಿಗೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ಇವತ್ತಿನ ಹೊಸ ವಿಡಿಯೋದ ವಿಶೇಷ ಅಂದರೆ ನೋಡಿ ಚೀಲ ಗಿಲ್ಲ ಹಿಡ್ಕೊಂಡು ನಾವು ಹೊರಟಿದ್ದು ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಅಣ್ಣ ಬೇರೆ ಇದ್ದಾನೆ ಜೊತೆಗೆ. ಅಲ್ಲೊಂದು ಚೀಲ ಇಲ್ಲೊಂದು ಚೀಲ ಎಲ್ಲ ಉಂಟು, ಅಷ್ಟು ಸಿಗ್ತದ ಇಲ್ಲ ಗೊತ್ತಿಲ್ಲ, ಬನ್ನಿ ನೋಡೋಣ. ಸ್ವಲ್ಪ ದೂರ ಹೋಗಬೇಕು ತರಕ್ಕೆ, ಎಂತ ತರಕ್ಕಂತೇಳಿ ಹೋದ್ಮೇಲೆ ಹೇಳ್ತೀನಿ. ಹುಲಿ ಹಿಡಿಯೋ ಅಂತ ಕದಿಯಕ್ಕೆ ಹೋಗ್ತೀವಿ ಮಾರೆ ಕಳ್ರ ಥರ. ಓಣಿ ಎಲ್ಲ ಇಲ್ಲಿ ಗೊತ್ತಿನಿ. ಈಗ ನಾವು ತರಕ್ಕೆ ಹೋಗೋ ವಸ್ತು ಏನು ಗೊತ್ತಾ ನಿಮಗೆ, ಈ ಟೈಮಲ್ಲಿ ಮಾತ್ರ ಸಿಕ್ಕೋದು. ಇನ್ನು ಈ ನೆಕ್ಸ್ಟ್ ಇದು ಈ ತಿಂಗಳು ಕಳೆದ್ರೆ ಸಿಗೋಲ್ಲ, ಇದಕ್ಕಿಂತ ಮುಂಚೆನೇ ಸಿಗೋಲ್ಲ, ಇದೇ ಟೈಮಲ್ಲಿ ಸಿಕ್ಕೋದು. ನಮ್ಮೂರಲ್ಲಿ ಒಂದು ಹಾವಳಿ ಅಂದರೆ ಈ ಕಷ್ಟ ಮಾರೆ. ಸಂತೆ ಇಲ್ಲದೆ ಭಾರಿ ಅಡವಟ್ಟು ವೀಡಿಯೋ ಮಾಡೋಕ್ಕೆ. ಅದೇ ಮುಸ್ತಪ್ಪ ಸರಿ ಇಲ್ಲ ನಮ್ಮದು. ಅಲ್ಲ ತಿರ್ಗಿಡ ತಮ್ಮ ಅವು ನೆಟ್ಟಿಂದ ನಾನು ಹಾಕ್ತೀನಿ. ಬಂದ್ವಿ ಈಗ ಅದೇ ಪ್ಲೇಸಿಗೆ, ತೋರಿಸ್ತೀನಿ. ಹಾಗೆ ರೀ ಮರ ಕಾಣ್ತುಂಟಲ್ಲ, ನಿಮಗೆ ಗೊತ್ತಾಗಿರುತ್ತೆ ಎಂಥ ಮರ ಅಂತೇಳಿ ಎಲ್ಲ ನೋಡೋತ್ತಿಗೆ. ರೆಕಾರ್ಡ್ ಉಂಟಾ? ಈಗ ಬಂದಾಯ್ತು. ನಾವು ಏನು ತಗೊಂಡೋಗಿ ಬಂದೆವಲ್ಲ ವಸ್ತು ಒಂದು ಇಲ್ಲೇ ಇರೋದು ನೋಡಿ, ಇದೇ ಮರದ ಮೇಲೆ. ಎಂತ ಅಂದರೆ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕೋಣ ಅಂತ. ನಾವು ಕುಯ್ಯಕ್ಕೆ ಮಾತ್ರ ಬರೋದು, ಬಾಕಿದ್ದೆಲ್ಲ ನಮ್ಮ ಅಜ್ಜಿ ಮಾಡ್ತದೆ, ಅಜ್ಜಿ ಅಮ್ಮ ಎಲ್ಲ ಮಾಡ್ತಾರೆ. ಈಗ ಮರ ಹತ್ತಬೇಕು, ಅಣ್ಣ ಹತ್ತಾನೆ. ಮತ್ತು ಈ ಮಾವಿನ ಮಿಡಿ ದರ್ಸತ್ತಿಗೆ ಕೆಳಗೆ ಹಾಕೋಂಗಿಲ್ಲ, ಡೈರೆಕ್ಟ್ ಇದಕ್ಕೆ ಹಾಕಿ ಕುಯ್ಬೇಕು. ಅಲ್ಲೇನಾ ಕೆಳಗೆ ಹಾಕಿ ಚೀಲಕ್ಕೆ ಹಿಡ್ಕೊಂಬರ್ತೀವಿ. ಈಗ ಒಡ್ಡಾಣೆಲ್ಲ ಕಟ್ಕೊಂಡು ಹೋಗ್ಬೇಕು, ಒಡ್ಡಾಣ ಕಟ್ಕೊಂಡು ಹೋಗಿ ಒಂದು ಚೀಲ ಸಿಕ್ಸ್ಕೊಂಡು ಹೋಗಿ ಕುಯ್ದು ಬ್ಯಾಗೆ ಹಾಕಬೇಕು. ಕೆಳಗೆ ಬಿದ್ದು ಪೆಟ್ಟಾದರೆ ಅದು ಉಪ್ಪಿನಕಾಯಿಗೆ ಯೂಸ್ ಆಗೋಲ್ಲ. ಹತ್ತು ನಾನು ಭಾರಿ ದೊಡ್ಡ ಮರ ಅಲ್ಲ, ಸಣ್ಣ ಮರ, ಹತ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಭಾರಿ ದೊಡ್ಡ ಮರ ಎಲ್ಲ ಇರ್ತವೆ, ಅದಕ್ಕೆ ಹತ್ತೋತ್ತಿಗೆ ಸ್ವಲ್ಪ ಡೇಂಜರು. ಮಾವಿನಗೆಲ್ಲೋ ಭಾರಿ ಶುಭ್ರ ಅಂದರೆ ಮೆತ್ತಗೆ. ಏನಾದರೂ ಗೆಲ್ಲಲೆಲ್ಲ ನೇತಾಡಿದ್ರೆ ಮತ್ತು ಕಷ್ಟ, ಕಟ್ಟಾಕ್ಬಿಡ್ತಾವೆ ಒಂದೇ ಸರಿ. ಮಾವಿನ ಹೂ ಕಣ ಹಾಕು ಉಂಟು ಮಾರೆ. ನೋಡಿ ಇದು ಮಾವಿನ ಮಿಡಿ, ಸಣ್ಣ ಮಿಡಿ. ಈ ಮಿಡಿ ಮತ್ತು ಉಪ್ಪಿನಕಾಯಿ ಹಾಕ್ಬೋದು ಅಂತ ಕೇಳಬೇಡಿ, ಇದಾಗಲ್ಲ. ಹಾಂ ನೋಡಿ ಇದು ಮಾವಿನ ಹೂ. ಇದಾಗೋದು ಫೆಬ್ರವರಿ ಎಂಡ್, ಇಲ್ಲ ಫೆಬ್ರವರಿ ಮಧ್ಯದಲ್ಲೆಲ್ಲ ಶುರುವಾಗ್ತದೆ ಮಾವಿನ ಹೂವು ಮತ್ತು ಹಲಸಿನ ಮಿಡಿ ಎಲ್ಲ ಆಗಲಿಕ್ಕೆ ಶುರುವಾಗುವಂಥದ್ದು. ಈ ಹೂವಾಗಿ ನಂತರ ಮಾವಿನ ಮಿಡಿ ಆಗೋದು. ಈ ಮಾವಿನಕಾಯಿ ಬೆಳೆದಿದ್ದೆಲ್ಲ ಆಗೋಲ್ಲ ಉಪ್ಪಿನಕಾಯಿ ಹಾಕಲಿಕ್ಕೆ, ಮಿಡಿನೇ ಹಾಕಬೇಕು. ಹೆಚ್ಚಾಗಿ ನಮ್ಮ ಕಡೆ ಈ ದಿಂಡಗ ಅಂಥೇಳಿ ಒಂದು ಮಾವಿನಕಾಯಿ ಬರ್ತದೆ, ಅದನ್ನ ಹಾಕ್ತಾರೆ. ಅದು ಮಾವಿನಕಾಯಿ ಉಪ್ಪಿನಕಾಯಿಗೆ ದಿಂಡಗ ಮಾವು ಹೇಳಿ ಮಾಡಿಸಿರೋದು. ಬಟ್ ದಿಂಡಗ ಮಾವು ಈಗ ಕಡಿಮೆ ಸಿಗುವಂಥದ್ದು. ಈಗ ಹೊಳೆ ಬದಿಯೆಲ್ಲ ಇರ್ತದೆ, ಇಲ್ಲೆಲ್ಲ ಒಂದು ಕಡೆ ಉಂಟು, ಜನಿಗೆ ಹತ್ರ ದೂರ ಹೋಗ್ಬೇಕು, ಭಾರಿ ದೂರ ಹೋಗ್ಬೇಕು. ಹುಳಿ ಮಾವು ಅಂತೆ. ಅದು ದಿಂಡಗ ಬೇರೆದು. ದಿಂಡಗ ತೋರಿಸ್ತೀನಿ ನಾನು ಯಾವಾಗಾದ್ರೂ ಒಂದು ಸರಿ ಸಪ್ರೇಟಾಗಿ ತೋರಿಸೋಣ. ಅದು ಇಲ್ಲಿಲ್ಲ ಮಾರೆ,
ನೋಡಿ ಈಗ ಅವನಲ್ಲಿ ಕುಯ್ತಾ ಇದ್ದಾನೆ. ಒಂದು ಕಣ ಹಾಕು. ಹಾಂ ಪತ್ತು ನೋಡಿ ಕಳ ಹಾಕಿ ಹಿಡಿದೆ ನಾನು. ಸೊನೆ ಹರ್ತದೆ ಮಾರ್ರೆ, ಬಟ್ಟೆಗೆಲ್ಲ ಸೊನೆ ಹರಿದ್ರೆ ಭಾರಿ ಡೇಂಜರ್, ಹೋಗಲ್ಲ ಈ ಸೊನೆ. ಮತ್ತು ನಾಲಿಗೆಲ್ಲ ಮುಟ್ಟರೆ ಸುಟ್ಟ ಹೋಗ್ತದೆ ನೋಡಿ. ಇಲ್ಲಿ ಉಪ್ಪಿನಕಾಯಿನ ಸುಮಾರು ಮಾವಿನಕಾಯಿ ಹಾಕ್ತಾರೆ, ಹೆಚ್ಚಾಗಿ ಈ ಥರ ಹುಳಿ ಮಾವಲ್ಲಿ ಹಾಕ್ತಾರೆ, ಮತ್ತು ಕಸಿ ಮಾವಲ್ಲೆಲ್ಲ ಹಾಕ್ತಾರೆ. ಅದು ಅಜ್ಜಿ ಹತ್ರ ಕೇಳೋಣ ಏನೆತ್ತ ಅಂತೇಳಿ. ಫಸ್ಟು ಒಂದು ಸರಿ ಬಂದು ಕುಯ್ಕೊಂಡು ಹೋಗ್ಯಾರ ಮನೇಲಿ. ನಾನು ವೀಡಿಯೋ ಮಾಡೋಕ್ಕೆ ನಾನು ಈಗ ಕರಿತಿರೋದು. ಅದೆಂತ ಹೋ ಇದು ಇದರಲ್ಲಿ 2 ಮಾವು ಉಂಟು, ಅವಳಿ ಜವಳಿ ಅಂತಾರೆ, ಆ ಥರನೇ ಇಂಥದ್ದೇನಪ್ಪ ವಿಶೇಷವಾದ ಮಾವು. ನೋಡಿ ಸೊನೆ ಹಾರದು ನಡಿದೆ. ಹೋಗೋ ಮೊದಲು ನಾವೆಲ್ಲ ಎಂತ ಮಾಡ್ತಿದ್ವಿ ಅಂದರೆ ಎಲ್ಲ ಮಾವಿನಕಾಯಿ ತಿನ್ನೋದು, ಮತ್ತು ಮಾರನೇ ದಿವಸ ಬೇದಿ ಉಪ್ಪು ಹುಳಿ ಹಾಕಿ ಖಾರ ಹಾಕಿ ಇಲ್ಲಿ ಮೊದಲು ಹಿಂಗೆ ಮಾಡಿ ತಿಂತಿದ್ದು. ಈಗ ಒರ್ಸಕ್ಕಂತಿಲ್ಲಲ್ಲ ಮಾಡಿ. ಇದು ಹಳೆ ಬಟ್ಟೆ ತಂದು ಇಲ್ಲ, ಬಟ್ಟೆಗೆ ಒರ್ಸಿ ಹೊಟ್ಟೆಗೆ ಚಿಕ್ಕಡ ಹಾಕ್ಯಂದಾರೆ. ಉಪ್ಪ ಅಕ್ಕ ಹೊಟ್ಟೆ ಹುಳಿ ಉಂಟು. ನಿಮ್ಬೇಕಾ ಇನ್ನೊಂದು ಎಲ್ಲಿ ಹೋದ್ರೂ ಬರ್ತಾನೆ ಮರೆ ಬಾಲೆ. ಏನು ತಗ ಬಂದಿದ್ದ? ಹಾಯ್ ಮನೆ ಉಸ್ತುವಾರಿ ಎಲ್ಲ ಒಂದೇ. ಒಂದು 25 ಸರಿ ತೋಟಕ್ಕೆ ಹೋಗ್ತಾನೆ, ಹೋದ್ರೆ ಹಿಂದ್ಗಡೆ ಬರ್ತಾನೆ. ಏಯ್ ಹಂಗೆ ಬೇಕಾ ಬೇಕಣ್ಣ? ನೀ ಎಂತಕ್ಕೆ ಬಂದಿದ್ದು? ಮತ್ತು ಈ ಮಾವಿನಕಾಯಿ ಉಪ್ಪಿನಕಾಯಿ ಅಲ್ಲ, ಮಾವಿನಕಾಯಿ ನಿಂಬೆಹಣ್ಣು ಈ ಉಪ್ಪಿನಕಾಯಿಗಳೆಲ್ಲ ಒಂದು ಕಡೆ ಮೊಸರು ಮಜ್ಜಿಗೆ ಅಂತ ಎಲ್ಲ ಹೇಳ್ತೀವಲ್ಲ, ಆ ಊಟದ ಜೊತೆಗೆ ಉಪ್ಪಿನಕಾಯಿ ಎಲ್ಲ ಇದ್ದರೆ ಭಾರಿ ಚೆಂದ ಆಗ್ತದೆ. ಹಾಗಾಗಿ ಉಪ್ಪಿನಕಾಯಿನ ಹಾಕಿ ಶೇಖರಣೆ ಮಾಡುವಂಥದ್ದು. ಮತ್ತು ಮಲೆನಾಡಲ್ಲಿ ಹೆಚ್ಚಾಗಿ ಹಾಕ್ತಾರೆ ಉಪ್ಪಿನಕಾಯಿ ಎಲ್ಲ. ಮತ್ತು ನಮಗೆ ಅಂಗಡಿ ಉಪ್ಪಿನಕಾಯಿ ಎಲ್ಲ ತೊಗೊಂಬಂದು ತಿಂತೀವಲ್ಲ, ಅದರಲ್ಲಿ ಒಂದಷ್ಟು ಎಣ್ಣೆ ಜಿಡ್ಡು ಅಂದ್ಬಿಟ್ರೆ ಬೇರೆ ಎಂಥದಿರಲ್ಲ, ಒಟ್ಟು ರಾಶಿ ಹುಳಿ. ಅದನ್ನ ತಿಂದರೆ ಕಾಯಿಲೆ ಗ್ಯಾರಂಟಿ, ಎದೆ ಉರಿ ಅದು ಇದೆಲ್ಲ ಶುರುವಾಗ್ತದೆ. ಇದನ್ನು ತೊಗೊಂಡೋಗಿ ಉಪ್ಪಿಗೆ ಹಾಕಿರೋದು, ಬೇರೆ ಎಂಥ ವಿಶೇಷ ಏನಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಆದರೂ ಈ ಟೈಮಲ್ಲೊಂದು ಉಪ್ಪಿನಕಾಯಿ ಫೇಮಸ್ ಅಲ್ಲ, ಹಂಗಾಗಿ ತೋರಿಸೋಣ ಅಂತಷ್ಟೇ. ಮತ್ತು ನಮ್ಮನೇನು ವಿಶೇಷವಾಗಿ ಉಪ್ಪಿನಕಾಯಿ ಹಾಕಲ್ಲ, ಎಂಥದ್ದು ಹಾಕಲ್ಲ. ಈಗ ನೆಕ್ಸ್ಟ್ ಅಜ್ಜಿನ ತೋರಿಸೋಂಥ ಕಾರ್ಯಕ್ರಮ ಮಾಡೋದು. ಅಜ್ಜಿ ಸುಮಾರು ವೀಡಿಯೋದಲ್ಲೆಲ್ಲ ಮೊದಲು ಬರ್ತಿತ್ತು, ಇವತ್ತು ಈ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಹೆಚ್ಚಾಗಿ ಯಾಕೆ ಮನೆಯದೆಲ್ಲ ವೀಡಿಯೋ ಮಾಡಲ್ಲ ಅಂದರೆ ತುಂಬ ಪರ್ಸ್ನಲ್ ಯಾಕೆ ಅಂತ ಕೆಲವೊಂದು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಬಂದರೆ ಬರೀ ಮನೆಯವ್ರದ್ದೇ ವೀಡಿಯೋ ಮಾಡ್ತೀಯಾ ಅಂತೇಳಿ ಸ್ವಲ್ಪ ಭಯ ಅನ್ನೋಕ್ಕಿಂತ ಸುಮ್ಮನೆ ಎಂತಕ್ಕೆ ಅಂತ. ಬಟ್ ಇರಲಿ ತೋರಿಸುವ. ಈಗ ನಾನು ಮೇಲೆ ಹೋಗ್ತೀನಿ. ಈಗ ನೋಡಿ, ಈಗ ಮಾವಿನ ಮಡಿ ಕೊಯ್ತಾ ಇದ್ದೀವಿ. ನಾನು ಮೇಲೆ ಬಂದಿದ್ದೀನಿ ನೋಡಿ. ಮಾವಿನ ಮಡಿಗೆ ಪೆಟ್ಟಾಗಬಾರ್ದು ಯಾವುದೇ ಕಾರಣಕ್ಕೂ. ಪೆಟ್ಟಾದರೆ ಉಪ್ಪಿನಕಾಯಿ ಹಾಕೋಕ್ಕಾಗಲ್ಲ. ನೋಡಿ, ಈ ಥರ ತುದಿಗೆಲ್ಲ ಕೂರೋದು ಡೇಂಜರು, ಕೂರಬಾರ್ದು ಆ್ಯಕ್ಚುಲಿ. ಮಾವಿನಗೆಲ್ಲು ತುಂಬ ಸೆನ್ಸಿಟಿವ್, ಅಂದರೆ ಬಿದ್ದೋಗ್ತದೆ, ಕೊಂಬೆ ಎಲ್ಲ ಕಟ್ಟಾಗೋದು ಬೇಗ. ಅದಕ್ಕೆ ಈ ಥರ ತುದಿಗೆ ಎಲ್ಲಿಗೆಲ್ಲ ಹೋಗ್ಬಾರ್ದು. ಈ ಥರ ಒಂದು ಕೊಕ್ಕೆ ತಗೊಂಡು ಸಣ್ಣದು ಕೈಲಿ ಹಿಡ್ದೆ ಕುಯ್ಬೇಕು. ಸ್ವಲ್ಪ ಎತ್ತರದಲ್ಲಿ ಇದೀವಿ ಅಷ್ಟೇ.
ಬಾ ಈಗ ಮಾವಿನ ಮಡಿ ಕುಯ್ದಾಯ್ತು. ನಾನು ಮೇಲೆ ಹೋಗಿ ಕೆಳಗೆ ಬಂದೆ, ಹಣ್ಣು ನಡೀತಿದ್ದಾನೆ. ಎಷ್ಟಿತ್ತು? ಒಂದಾಗದೆ. ಎಷ್ಟುಂಟು ಇಲ್ಲಿ ನೋಡಿ, ಇಲ್ಲಿ ಮರ ಹತ್ತಿ ಕೊಯ್ಯ ಹಂಗಾಗಿದೆ ಅಂತ. ನೋಡಿ ಈಗ ಮಾವಿನಕಾಯಿ ಕುಯ್ಕೊಂಬಂದಿದ್ದಾಯಿತು. ನೆನ್ನೆ ಸ್ವಲ್ಪ ಕುಯ್ದಿದ್ರು, ಈಗ ಸ್ವಲ್ಪ ಕುಯ್ದಿದ್ದೀವಿ. ತುಂಬ ಜನ ಒಂದು 3-4 ಜನ ನೆನ್ನೆ ಶಾಪ ಹಾಕಿದರು, ನಿಮ್ಮದು ಮಾವಿನಕಾಯಿ ಉಪ್ಪಿನಕಾಯಿ ಮಿಡಿ ಎಲ್ಲ ಹಾಳಾಗೋಗ್ಬೇಕು, ಕೊಳ್ತಾ ಹೋಗ್ಬೇಕಂತೇಳಿ. ಯಾಕಂದರೆ ಅವರಿಗೆ ಮಾವಿನ ಮಿಡಿ ಕೊಟ್ಟಿಲ್ಲ ಅಂಥೇಳಿ. ಅಜ್ಜಿ ಈಗ ನೋಡಿ ಇಲ್ಲಿ ನಮ್ಮ ಪುಟ್ಟಜ್ಜಿ ಲೇಡಿ ಬಾಂಡ್ ನಮ್ಮ ಅಜ್ಜಿನ ತೋರಿಸಿ ಅಂತ ಕೇಳ್ತಿದ್ರಿ. ಮೊನ್ನೆ ಸ್ಟಾರ್ಟಿಂಗ್ ಸ್ವಲ್ಪ ವೀಡಿಯೋದಲ್ಲಿ ಅಜ್ಜಿನ ತೋರಿಸ್ತಿದ್ದೆ. ಈಗ ರೀಸೆಂಟಾಗಿ ಬಿಟ್ಟಿರೋ ವೀಡಿಯೋಗಳಲ್ಲಿ ಅಜ್ಜಿನ ತೋರ್ಸೋಕ್ಕಾಗಿಲ್ಲ. ಕಾರಣ ಅಂದರೆ ನನಗೆ ಟೈಮ್ ಅಷ್ಟೊಂದು ಇರಲಿಲ್ಲ, ಮತ್ತು ನಾನೀಗ ಮನೆಯವರಿಗೆ ಟೈಮ್ ಕೊಡೋದೇ ಕಷ್ಟ ಆಗಿದೆ. ಹಂಗೆ ಪರಿಸ್ಥಿತಿ. ಈ ಕೆಲಸ ವೀಡಿಯೋ ಅದು ಇದು ಅಂತ ಹೊರಗಡೆ ಹೋಗೋದೇ ಆಯಿತು, ಜಾತ್ರೆ ಅದು ಇದು ಅಂತೇಳಿ. ಹೊರಗಡೆ ವೀಡಿಯೋ ಜಾಸ್ತಿ ಆಗಿದ್ದರಿಂದ ಮನೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಮಾರು ಕಾಂಟೆಂಟ್ ಎಲ್ಲ ಮಿಸ್ ಆದವು. ನೋಡೋಣ, ನೆಕ್ಸ್ಟ್ ಎಲ್ಲ ಸಾಧ್ಯ ಆದಷ್ಟು ಮಾಡೋಣ. ಈಗ ಮಾವಿನಕಾಯಿ ತಂದಾಗಿದೆ. ಈಗ ಅಜ್ಜಿ ಹತ್ರ ಸ್ವಲ್ಪ ಮಾವಿನಕಾಯಿ ಬಗ್ಗೆ ಕೇಳೋಣ. ಅಜ್ಜಿ, ಇದು ಎಂಥ ಮಾವಿನಕಾಯಿ ಹೇಳು? ಇದು ಕಾಡು ಮಾವಿನಕಾಯಿ. ಹುಳಿ ಮಾವು ಅಲ್ಲ? ಕಾಡು ಮಾವಿನಕಾಯಿ. ಕಾಟು ಮಾವಿನಕಾಯಿ. ಇದು ಈಗ ಈ ಟೈಮಲ್ಲೇ ಬಿಡುವುದಲ್ಲ? ಈ ಟೈಮಲ್ಲಿ ಉಗಾದಿ ಹತ್ತತ್ರಕ್ಕೆ ಕಾಯಿ ಆಗೋದು, ಹೂವಾಗಿ ಮಿಡಿಯಾಗಿ. ಈಗ ಇದೊಂದು ಸ್ವಲ್ಪ ಮುಂಚೆ ಆಗಿದೆ. ಈಗ ಆತಾದವ ಹೂವೆಲ್ಲ ಆತಾದವ, ಇನ್ನೂ ಆತವ ಕಾಯಿ. ಈಗ ಬೆಳೆದಿದ್ದು ಮಾವಿನಕಾಯಿ ಹಾಕೋಕ್ಕಾಗಲ್ಲ? ಪೂರ ಗೊಲ್ಟಾಗಿದ್ದಾಗಲ್ಲ, ಅದು ಕೆತ್ತೆ ಉಪ್ಪಿನಕಾಯಿ ಹಾಕ್ಬೋದು. ಈ ಸಣ್ಣ ಇವು ಆತಾವ. ಈ ಮಿಡಿ ಆದರೆ ಇದನ್ನ ಇಡೀ ಹಾಕೋದು? ಇಡೀನೇ ಹಾಕೋದು, ಹೆಚ್ಚಕ್ಕಿಲ್ಲ. ಇದು ಇಡೀ ಹಾಕಿ ಉಪ್ಪು ಹಾಕೋದು, ಪುಡಿ ಉಪ್ಪು. ಎಂತಾಗ ಫಸ್ಟೆಲ್ಲ ಇದು ಗಾಜಿಂದ ಇದ್ರ ಹಾಕ್ತಿದ್ವಿ. ಗಾಜಿಂದ್ರ ಹಾಕ್ತಿದ್ವಿ, ಈಗೆಲ್ಲ ಅದಾವ ಗಾಜು. ಈಗ ಗಾಜಿಲ್ಲ, ನಾವು ಪ್ಲಾಸ್ಟಿಕ್ಕಿಂದು. ನೋಡಿ ಇಲ್ಲಿ ಇದು ಅದನ್ನು ತೋರಿಸಿ ಉಪ್ಪು ಹಾಕಿದ್ದಲ್ಲ, ನೆನ್ನೆ ಉಪ್ಪು ಹಾಕಿಟ್ಟಿದ್ದು. ನೋಡಿ ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತದೆ. ಅದು ಬತ್ತಬೇಕು, ಪೂರ ಬತ್ತಿ ಸಣ್ಣ ಆಗ್ತವ ಮಿಡಿ. ಇದಂದ್ರೆ ಈಗ ನೀರೆಲ್ಲ ಆರ್ಬೇಕಾ? ಅದು ನೀರು ಪೂರ ನೀರಾಗಿ ಆ ಮಿಡಿ ಬತ್ತಬೇಕು, ಅದ್ರಾಗ ಬತ್ತಿ ಸುಟ್ಕೊಂತಾವ ಹಿಂಗೆ. ಅವಾಗ ತೆಗೆದು ಬೇರೆ ಇನ್ನು ಪೂರ ತೆಗೆದು ಗಾಜಿಗೆ ಹಾಕೋದು. ಗಾಜಿಗೆ ಹಾಕಿ ಮತ್ತೆ ಬೇರೆ ಉಪ್ಪಿನ ನೀರು ಕುದಿ ಬರ್ಸಿ ಮತ್ತೆ ಗಾಜಿಗೆ ಹಾಕಿಡುವುದು ಇದನ್ನ. ಮತ್ತೆ ಕುದಿ ಬರ್ಸ್ಬಾರ ಉಂಟು ಉಪ್ಪಿನ ನೀರು? ಉಪ್ಪಿನ ನೀರು ಕುದಿ ಬರ್ಸ್ಬೇಕು. ಇದು ಹಾಕಬಾರ್ದು, ಈ ನೀರು. ಈ ನೀರು ಹಾಕೋಕ್ಕಿಲ್ಲ? ಇಲ್ಲ ಉಪ್ಪಿನಕಾಯಿ ಹಾಳಾಗ್ತದಲ್ಲ. ಹಾಳಾತ. ಮತ್ತೀಗ ಉಪ್ಪಿನಕಾಯಿಗೆ ಡಬ್ಬಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಟ್ಟಿ ಮುಚ್ಚಿಡೋದು? ಗಟ್ಟಿ ಮುಚ್ಚಿಡೋದು, ಹಾಳಾತವಂತ. ಉಪ್ಪು ಕುದಿ ಬರ್ಬೇಕು. ಉಪ್ಪು ಇದಲ್ಲ, ಥಂಡಿ ನೀರು ಪೂರ ಬತ್ತಿ ಒಂದಿಷ್ಟು ಆಗ್ತದೆ. ಅದ್ರಾಗ ಇಷ್ಟು ಆಗ್ತದೆ. ಮತ್ತೆ ಯಾವ್ಯಾವ ಉಪ್ಪಿನಕಾಯಿ, ಮಾವಿನಕಾಯಿ ಯಾವ್ಯಾವ್ದು ಉಪ್ಪಿನಕಾಯಿ ಹಾಕ್ತಾರೆ? ಇದು ದಿಂಡ್ಗ, ಹೊಳೆ ದಿಂಡ್ಗ ಅಂತ, ಹೊಳೆ ಬದಿಲಿ ಆಗೋದು. ಅದು ಭಾರಿ ಫಸ್ಟ್ ಉಪ್ಪಿನಕಾಯಿ. ಬೇರೆ ಯಾವಾಗಲ್ಲ? ಬೇರೆ ಎಲ್ಲ ಆತವೆ, ಅಷ್ಟೊಂದು ಇದಿಲ್ಲ. ದಿಂಡ್ಗ ಆದರೆ ನಿಮ್ಗೆ ಜಾಸ್ತಿ ದಿನ ಅದೇ ದಿಂಡ್ಗ, ಮತ್ತೆ ಹೊಳೆ ದಿಂಡ್ಗ ಅಂತ. ಅದು ಜಾಸ್ತಿ ದಿನ ಬಾಳಿಕೆ ಬರ್ತದಲ್ಲ? 1-2 ವರ್ಷ ಇಟ್ಕೊಬೋದು. ಇದನ್ನು ಇಡ್ಬೋದು, ಇಡಂಗಿಟ್ರೆ ಅಷ್ಟು ಚಂದ ಮಾಡ್ಬೇಕು. ಈ ಕೆತ್ತಿ ಹುಡಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ? ಹುಡಿ ಕೆತ್ತಿ ಎಲ್ಲ ಉಪ್ಪು ಹಾಕಿ ಇಡೋದು. ಉಪ್ಪು ಹಾಕಿ ಮೇಲ್ಕೆಂತಾರ ಹೇರ್ಬೇಕು, ಬಾರಾಗಿತ್ತು. ಆ ನೀರು ಪೂರ ಹೊರ್ತು ಹೋಗ್ತದೆ. ಹೊರ್ತು ಹೋಗಿದ್ಮೇಲೆ ಖಾರದ ಪುಡಿ ಎಲ್ಲ ಸಾಂಬಾರೆಲ್ಲ ಹಾಕಿ ಖಾರದ ಪುಡಿಲಿ ಇದು ಮಾಡಿ ಕಲಸಿ ಹುಡಿ ಉಪ್ಪಿನಕಾಯಿ. ಅದು ಜಾಸ್ತಿ ದಿನ ಬರೋದಿಲ್ಲಲ್ಲ? ಸ್ವಲ್ಪ ಟೈಮ್ ಬರ್ತದೆ. ಅಷ್ಟು ಈಗ ಇದೀಗ ಉಪ್ಪಿಗೆ ಹಾಕ್ತೀವಿ. ಈಗ ನಾಳೆ ಹಾಕೋದು, ನಾಳೆ. ಇನ್ನೇನು ಉಪ್ಪು ಬಿಕ್ಕೋದು ಇಡೋದು, ತೊಳೆದು ಉಪ್ಪು ಬಿಕ್ಕೋದು ಇಡೋದು, ಅಷ್ಟೇ ಕೆಲಸ. ಈಗ ಸ್ವಲ್ಪ ಉಪ್ಪಿಗೆ ಹಾಕಿಟ್ಟಿದ್ದಾರೆ, ಇದು ನಾಳೆ ಹಾಕ್ತಾರೆ. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಿಲ್ಲ. ಖಾರ ಹಾಕೋದು ಯಾವಾಗ? ಖಾರ ಹಾಕೋದು ಈ ಮಿಡಿ ಬತ್ತಿ ಸಣ್ಣ ಆಗ್ಬೇಕು, ಹಿಂಗೆ ಸುಟ್ಕೊಂಡು ಹೋಗ್ತದೆ ಬತ್ತಿ. ಅದಕ್ಕೆ ಖಾರ ಹಾಕೋದೆಲ್ಲ ಇನ್ನು ಹಂಗಾರೆ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಈ ಖಾರ ಹಾಕೋಕೆ ಆಗೋದಿಲ್ಲ. ಖಾರ ಹಾಕೋದೆಂತ, ಜೀರಿಗೆ ಸಾಸಿವೆ ಒಂದು 100 ಗ್ರಾಮ್ ಸಾಕ್ಬೇಕು. ಜೀರಿಗೆ ಸಾಸಿವೆ ಲವಂಗ, ಒಂದು ಪೂನ್ ಮೆಣಸು, ಕಾಳು ಮೆಣಸು, ಮತ್ತು ಒಂದು ಪೂನಾಗಷ್ಟು ಮೆಂತೆ,
ಮತ್ತು ಜೀರಿಗೆ ಮೆಣಸಿನ್ಕಾಯಿ ಇದ್ರೆ ಒಳ್ಳೆಯದು, ಅದು ದೊಡ್ಡ ಮೆಣಸಿನ್ಕಾಯಿ ಜೊತೆಗೆ. ಅದು ಖಾರ ಕುಟ್ಟಿ ಪುಡಿ ಮಾಡಿ ಇಟ್ಕೊಬೇಕಂತ ಹೌದಾ? ಹಾಂ, ಖಾರ ಕುಟ್ಟಿ ಪುಡಿ ಮಾಡಿ ಇದು ಬೆರಕೆ ಮಾಡೋದು. ಇದ್ರ ಒಳ್ಳೆ ಉಪ್ಪಿನ ನೀರು ಇರ್ತದೆ. ಖಾರ ಫಸ್ಟಿಗೆ ಮಾಡಿ ಇಡ್ಬೇಕಂತ ಹೌದಾ? ಯಾರು ಹೇಳಿದ್ದು? ಯಾರು ಹೇಳ್ದಂಗಿತ್ತು? ಇಲ್ಲಲ್ಲ. ಇದು ಮಿಡಿ ಹೆಚ್ಚತಿ ಮಾಡೋದು. ಮಿಡಿ ಎಲ್ಲ ಬತ್ತಿ ಸಣ್ಣ ಹಾಕೋದು. ಈಗ ಮಿಡಿ ಬತ್ತೆ ಆದ್ಮೇಲೆ ಅದನ್ನ ಹೆಚ್ಚಕೊಂಟಲ್ಲ? ಹಾಂ, ಹೆಚ್ಚಿ ಮತ್ತು ಉಪ್ಪಿಗೆ ಹಾಕೋದು. ಈಗ ನಾವು ಇಡಿ ಹಾಕ್ತೀವಲ್ಲ, ಈ ಉಪ್ಪೆಲ್ಲ ಹೀರ್ಕಂತದ? ಹೀರ್ಕಂತದೆ. ತಡಿ ಅಂತ ತೋರಿಸ್ತೀನಿ. ಅದು ಬತ್ತಲಿ. ನಿನ್ನೆ ಹಾಕಿದಲ್ಲ? ಇನ್ನೂ ಸುಮಾರು ದಿವಸ ಬೇಕು. ಉಪ್ಪು ಇರೋಕಂತ ಹೊಟ್ಟೆ ಗಿಟ್ಟೆ ಮಾಡಿ? ಇಲ್ಲ ಹೊಟ್ಟೆಗಿಟ್ಟ ಏನಿಲ್ಲ. ಬಾರಿ ಅಜ್ಜಿನ ಬಾರಿ ಕೇಳ್ತಿದ್ರು ಮನೆ ಜನಗಳೆಲ್ಲ. ಯಾರು? ಸುಮಾರು ಜನ ಕೇಳಿದ್ರು ಎಷ್ಟಕ್ಕಂತೆ ಅಜ್ಜಿಯಲ್ಲಿ ಅಂತ. ಅಜ್ಜಿನ ತೋರಿಸಿದ್ದೀವಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಇರ್ತಾರೆ ಅಜ್ಜಿ. ಹಲಸಿನ ಗುಜ್ಜ ಸಾಂಬಾರೆಲ್ಲ ಮಾಡೋದು ಅಜ್ಜಿ ಜೊತೆ ಮಾಡಿಸ್ಬೇಕು. ನೋಡೋಣ, ಸಾಧ್ಯ ಆದಷ್ಟು ಅಜ್ಜಿ ಜೊತೆ ಅವಾಗವಾಗ ವೀಡಿಯೋ ಮಾಡೋಣ. ಇನ್ನು ಮುಂದಿನ ತಿಂಗಳಲ್ಲಿ ಅಜ್ಜಿ ಮಗಳ ಮನೆಗೆ ಹೋಗುದೇನಲ್ಲ? ಯಾವಾಗ? ನಾನು 2 ವಾರ ಇರ್ತೀನಿ. 2 ವಾರ ಇರ್ತೀಯಾ? ಮತ್ತು ಬರೋದು ಯಾವಾಗ ಹೋದರೆ? ಒಂದು 10 ದಿವಸ ಅಷ್ಟೇ. ಮಗಳ ಮನೆಗೆಲ್ಲ ಅವಾಗ ಕಳಿಸ್ತಿರ್ಬೇಕು. ಮತ್ತು ಅಂದರೆ ಸಿಟ್ಟು ಬರ್ತದೆ ನಿಮ್ಗೆ ಕಳಿಸ್ಲ ಅಂದರೆ. ಎಷ್ಟು ತಿಂಗಳು ಬೇಕು ಅಜ್ಜಿ ಇದನ್ನ ಉಪ್ಪಿಗೆ ಹಾಕಿಟ್ಟ? ಉಪ್ಪಿಗೆ ಹಾಕಿಟ್ಟ ಸುಮಾರು 1 ತಿಂಗಳು ಬೇಕು. ಸುಮಾರು 1 ತಿಂಗಳು ಬೇಕಾ? ನೋಡಿ, ಇದು 1 ತಿಂಗಳು ಉಪ್ಪಲ್ಲಿ ಇರ್ಬೇಕಂತೆ ಈ ಮಾವಿನ ಮಿಡಿ. ಇದು ಮಾವಿನ ಮಿಡಿಲಿ ಇಂಥದ್ದು ಅಪ್ಪೆ ಮಿಡಿ, ಅಮ್ಮೆ ಮಿಡಿ ಎಲ್ಲ ಬರ್ತಲ್ಲ, ಅದು ಹೌದಾ? ಅಪ್ಪೆ ಮಿಡಿ ಅಂತಾರಲ್ಲ ಮಾವಿನಕಾಯಿ. ಅಪ್ಪೆ ಮಿಡಿ ಅದಕ್ಕೆ ಹೇಳೋದು. ಹೊಳೆ ಮಾವಿನಕಾಯಿ ಕಪ್ಪೆ ಕುಕ್ಕು ಅಂತ. ಕಪ್ಪೆ ಕುಕ್ಕು? ಕಪ್ಪೆ ಕುಕ್ಕು, ಅಪ್ಪೆ ಮಿಡಿ. ಕಪ್ಪೆ ಮಿಡಿ ಅನ್ನೋದು ಅದಕ್ಕೆ. ಹೊಳೆ ಮಾವಿನ ದಿಂಡ್ಗ ಅದಕ್ಕೆ. ಕಸಿ ಮಾವೆಲ್ಲ ಹಾಕ್ತಾರಲ್ಲೇನಾ? ಅದನ್ನೂ ಕೆತ್ತಿ ಹಾಕೋದು. ಅದಕ್ಕೂ ಹಾಗೆ ಮಾಡಬೇಕು. ಕೆತ್ತಿ ಅದಕ್ಕೆ ಉಪ್ಪು ಬೆರಕೆ ಮಾಡಿ ಏನಾರು ಒಂದು ಒಳ್ಳೆ ಬಟ್ಟೆ ಮೇಲೆ ಹಾಕಿ ಕಲ್ಲು ಹೇರಿ ಮೊದಲಿನ ಅದು ನೀರು ಪೂರ ಇಳಿದು ಹೋಗಿರ್ತದೆ. ಮತ್ತು ತೆಗೆದು ಖಾರ ಪುಡಿ ಕಲಿಸೋದು. ಇದೇ ಸಾಂಬಾರೆಲ್ಲ ಹಾಕಿ ಸಾಸಿವೆ ಜೀರಿಗೆ. ಮಳೆಗಾಲದಲ್ಲೆಲ್ಲ ಉಪ್ಪಿನಕಾಯಿ ಬೇಕೇ ಬೇಕಾಗ್ತದಲ್ಲ? ಬೇಸಿಗೆಲ್ಲ ಅಷ್ಟೇ. ಬೇಸಿಗೆಯಲ್ಲಿ ಮಜ್ಜಿಗೆ ಮೊಸರು ಇಂಥದ್ದೆಲ್ಲ ಐಟಮಿಗೆ ಈಗ ಮಲೆನಾಡಿಗೆ ಚಂದ ಊಟ. ಮಜ್ಜಿಗೆ ಮೊಸರು ಅನ್ನ ಹಾಕೊಂಡು ಊಟ ಮಾಡ್ತೀವಿ. ಸೈಡಿಗೆ ಒಂಚೂರು ಉಪ್ಪಿನಕಾಯಿ ಇದ್ದರೆ ಒಳ್ಳೆ ಊಟ ಸೇರ್ತದೆ. ಹಂಗಾಗಿ ಉಪ್ಪಿನಕಾಯಿ ಮತ್ತು ಎಲ್ಲೇ ಹೋದರೂ ಫಸ್ಟು ಹಾಕೋದೇ ಉಪ್ಪಿನಕಾಯಿ ಅಲ್ಲೇನ? ಈಗಿನ ಹೆಸರಿಗೆ ಉಪ್ಪಿನಕಾಯಿ ಮಾಡೋಕೆ ಗೊತ್ತಿಲ್ಲ. ಅದೇ ಈಗಿನ ಹೆಸರಿಗೆ ಅಂಥದ್ದು ಗೊತ್ತಿಲ್ಲ ಬಿಡು, ಎಲ್ಲ ಬಾಯಿ ಮೇಲಕ್ಕೆ. ಈಗ ನಾವೇನ ನಾಳೆ ಯೂಟ್ಯೂಬ್ ಹಾಕಿದ್ರೆ ನೋಡಿ ಮಾಡ್ತೇವೆ. ಅದಕ್ಕೆ ಉಪ್ಪು ಹುಳಿ ಅಂಥದ್ದು ಇರೋದಿಲ್ಲ ಅಲ್ಲ? ಹುಳಿ ಒಂದಿರ್ಬೋದು, ಮಾವಿನಕಾಯಿ ಹುಳಿ. ಗೊಬ್ಬರ ಇದ್ದಂಗೆ ಅದಕ್ಕೆ ಎಂತ ಹಾಕ್ಬೇಕಂತ ಗೊತ್ತಿಲ್ಲ ಅವ್ರಿಗೆ. ಖಾರ ಪುಡಿ ಮಾಡ್ತಾರೆ, ಕಲಿಸ್ತಾರೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸೋಣ ಅಜ್ಜಿ ಖಾರ ಎಷ್ಟು ಹಾಕ್ಬೇಕು, ಎಷ್ಟು ಒಂದಿಷ್ಟು ಮಾವಿನ ಇಷ್ಟು ಉಪ್ಪಿನಕಾಯಿಗೆ ಎಷ್ಟು ಖಾರ ಹಾಕ್ಬೇಕು ಅನ್ನೋದೆಲ್ಲ ತೋರ್ಸೋಣಲ್ಲ? ಇದಿಷ್ಟಕ್ಕ ಇದಕ್ಕೆ ಅದು ಉಪ್ಪಿನಕಾಯಿ ಹಾಕತ್ತಿಗೆ ತೋರ್ಸೋಣ ನಾವು ಅಲ್ಲ? 1 kg ಮೆಣಸಿನ್ಕಾಯಿ ಬೇಕು. 1 kg ಜೀರಿಗೆ ಮೆಣಸಿನ್ಕಾಯಿ ಹಾಕೋದ್ರೆ ಬೇಡ, ಒಂದು ಅರ್ಧ kg ಸಾಕು. ಜೀರಿಗೆ ಮೆಣಸಿನ್ಕಾಯಿ ಹಾಕ್ರೆ ಚಂದ ಆಗ್ತದ? ಚಂದ ಆಯ್ತು ಪರಿಮಳ. ಹಾಂ, ಪರಿಮಳ ಮತ್ತು ಖಾರ. ಜೀರಿಗೆ ಮೆಣಸಿನ್ಕಾಯಿ ಒಂದಷ್ಟು ಹಾಕೋದಲ್ಲ, ಒಂದಿಷ್ಟು. ಅಜ್ಜಿ, ಮತ್ತು ಈ ಮಾವಿನ ಸೊನೆ ಮುಟ್ಟಿದ್ರೆ ಅಂತ ಆಗ್ತದೆ ಹೇಳಿ? ಸೊನೆ ಮುಟ್ಟಿದ್ರೆ ಸುಟ್ಟೋಗ್ತದೆ. ಈಗ ನಾನು ಅವ್ನಿಗೆ ವೀಡಿಯೋ ಮಾಡ್ಕೊಂಡು ನಂಗೆ ಇಲ್ಲಿಗೆಲ್ಲ ಹರ್ತು ಮರಿ ಅಂತ ಆಗೋಲ್ಲ. ತೆಂಗಿನೆಣ್ಣೆ ಹಚ್ಚಿ ಹೋಗ್ತದೆ. ತೆಂಗಿನೆಣ್ಣೆ ಹಚ್ಚಿರ ಹೋಗ್ತದ? ಮತ್ತು ಈಗ ಉಪ್ಪಿನಕಾಯಿ ಹಾಕ್ತೀವಲ್ಲೇನಾ, ಹಾಕಿ ಕೆಲವರೆಲ್ಲ ಗಡಿ ಮುಚ್ಚೆಲ್ಲ ನೋಡೋದುಂಟು. ಗಾಳಿ ನುಸ್ತು ಈಗ ಅವಾಗ ಮುಚ್ಚಾಗಿತ್ತಿದ್ರೆ ಹುಳ ಆಗ್ತದಲ್ಲ? ತೆಗಿಕಾಗದು. ಬೇರೆ ಎಂತ ಸೇಫ್ಟಿ ಅಂದರೆ ಈಗ ಉಪ್ಪಿನಕಾಯಿ ಹಾಕಿದ್ಮೇಲೆ ಅಷ್ಟು ಜಾಗ್ರತೆ ಇರಬೇಕು. ಖಾರ ಎಲ್ಲ ಹಾಕಿದ್ರೆ ನೀರು ಸೌಂಟು ಅದು ಇದು ಏನು ಹಾಕಬಾರ್ದು. ಸೌಂಟು ಕೈ ಅಂತೂ ಮೊದಲೇ ಹಾಕಂಗಿಲ್ಲ ಅಲ್ಲ? ಕೈಯೆಲ್ಲ ಹಾಕಿದ್ರೆ ಹಾಳಾಗ್ತದೆ. ಸೌಟ್ ಹಾಕ್ಬೋದೇನ? ಸೌಟು ಉಜ್ಜಿ ಆರಿಸಿ ಹಾಕು. ಈಗ ನೀರು ಮುಟ್ಟಂಗಿಲ್ಲ? ಮತ್ತೆ ನೀರು ಮುಟ್ಟಂಗಿಲ್ಲ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಗೆ ಬೆಳಗ್ತದೆ. ಇದಕ್ಕೊಂಚೂರು ಸೊನ್ನೆ ಮುಟ್ಸ್ಬೇಕಣ. ಮತ್ತೆ ಇನ್ನೆಂತ ಹೇಳ್ಕೊಂಡ ಉಪ್ಪಿನಕಾಯಿ ಬಗ್ಗೆ? ಏನೇನಿಲ್ಲ, ಇನ್ನು ಖಾರ ಹಾಕೋದಷ್ಟೇ, ಇನ್ನು ತಿಂತು ಹಾಕೋದು ಅಂತ. ಈಗ ಮಾವಿನಕಾಯಿ ಕುಯ್ಕಲ್ ನಾವು ಹೋಗ್ತೀವಲ್ಲ, ಹಗಲು ಹೋಗುದಾ ರಾತ್ರಿ ಹೋಗ? ರಾತ್ರಿ ಹೋಗುದು ತಿನ್ನೋಕಾಯಿ ಅಲ್ಲ ಕಣಕ್ಕೆ, ನೀ ಹೇಳಿದಲ್ಲ ಅವಾಗ ಹಗಲು ಹೋಗ್ಬೇಕು. ನೀ ಮತ್ತೆ ಕತ್ಲಿಗೆ ಹೋಗ್ಬೇಕನ್ನಿ? ಬೆಳಕಿದ್ದಾಗ ಹೋಗ್ಬೇಕು. ರಾತ್ರಿ ಹೋದ್ರೆ ಕಾಣ್ತದ ಮಾವಿನಕಾಯಿ ಕಾಣ್ತದೇನ? ಮತ್ತೆ ನಾವು ಕುಯ್ಕೊಂಬರಲ್ಲ ಹೋಗಿ? ಎರಡು ಲೈಟ್ ಹಾಕಿದ್ರು ಕುಯ್ದ್ರಿ. ನಾ ಬೈದೆ ಈಗ ಒಂದ್ಸಲ ಕೊಟ್ಬಿಟ್ಟು ಮಾವಿನಕಾಯಿ ಎಲ್ಲ ಇಟ್ಕೋದಾರ ಅಂತವ. ನೋಡಿ, ಇದೇ ಹೇಳಿದ್ ನಂಗೆ ಮಧ್ಯಾಹ್ನ ಬಿಸಿಲೊತ್ತಿಗೆಲ್ಲ ಹೋಗಬಾರ್ದು, ಕತ್ಲಿಗೆ ಹೋಗ್ಬೇಕಂತೇಳಿ. ಅದಕ್ಕೆ ನಾವು ಕತ್ಲಿಗೆ ಹೋಗ್ಬಂದು ಈಗ ನೋಡಿ ಬೈತುಂಟು. ಮಾವಿನಕಾಯಿ ಕಾಣ್ಬೇಕಲ್ಲ ಕಣ್ಣಿಗೆ? ಕಾಣ್ಬೇಕು. ಈಗ ಬೇರೆ ಮನೆ ತೋಟಕ್ಕೆಲ್ಲ ಕತ್ಲೆಲ್ಲ ಹೋಗ್ಬೇಕಲ್ಲ, ಕತ್ ಕುಯ್ಕೊಂಬರ್ಬೇಕು. ಮತ್ತೀಗ ಉಪ್ಪಿನಕಾಯಿ ಹಾಕೋಕ್ಕಿಂತ ಮುಂಚೆ ಅಜ್ಜಿ, ಈ
ನಾವೀಗ ಉಪ್ಪು ಖಾರ ಎಲ್ಲ ಹಾಕಿ ಮಾವಿನಕಾಯಿ ಎಲ್ಲ ತಿಂತೀವಲ್ಲ ಅದು ಭಾರಿ ಒಳ್ಳೇದಾ? ಹುಳಿ ರುಚಿ ತಿನ್ನೋಕೆ. ಮತ್ತು ಬೇದಿ ಗಿದಿ ಶುರು ಆಗೋದಾ? ಎಲ್ಲ ಒಂದು ತಿನ್ಬೋದು, ಒಂದೊಂದು ತಿನ್ಬೋದು. ಉಪ್ಪು ಹಾಕಿ ಜಾಸ್ತಿ ತಿಂದರೆ ಬೇದಿ ಗಿದಿ ಎಲ್ಲ ಶುರು ಆಗ್ತದಲ್ಲ. ಹೊಟ್ಟೆ ನೋವು. ಯಾಕಂದ್ರೆ ನಮಗೆಲ್ಲ ಬೇದಿ ಶುರು ಆಗಿದೆ ಸಣ್ಣಲ್ಲಿ. ಯಾರು ಚಂದ ಉಪ್ಪಿನಕಾಯಿ ಹಾಕ್ತೀರಿ ಅವರೆಲ್ಲ ಕಮೆಂಟ್ ಮಾಡಿ ಹೆಂಗೆ ಹಾಕ್ತೀರಿ, ನೀವು ಹೆಂಗೆ ಹಾಕ್ತೀರಿ ಅಂತೇಳಿ. ನಾವು ಹಾಕೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ. ಮತ್ತು ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ಕ್ವಶನ್ ಆ್ಯಂಡ್ ಆನ್ಸರ್ Q&A ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಪ್ರಶ್ನೆಗಳೆಲ್ಲ ಬರ್ತಾ ಉಂಟು. ಇನ್ನೊಂದು ಸ್ವಲ್ಪ ಪ್ರಶ್ನೆ ಬರಲಿ, ಆಮೇಲೆ ಉತ್ತರ ಕೊಡುವಂಥ ವೀಡಿಯೋವನ್ನು ಮಾಡೋಣ. ಇನ್ನೊಂದು ಔಷಧಿ ಮಾಡಬೇಕು. ಯಾವುದು? ಸುಟ್ಟೋಗಿದ್ದು ಗಾಯಕ್ಕೆ ಎಂತ ಔಷಧಿ? ಔಷಧಿ ಉಂಟು, ಅದಕ್ಕೆ ಎಂತ ಔಷಧಿ ಮಾಡ್ಬೋದು. ಮಾಡೋದು ಬೇಡ, ಹೇಳಿದ್ರೆ ಸಾಕು. ಹೇಳ್ಬೇಕು. ಎಂತ ಮಾಡ್ತೀವಿ? ಎಂತ ಹೇಳ್ಬೇಕು? ಎಂತ? ಈ ಸುಟ್ಟೋಗಿರ್ತಲ್ಲ ಮಕ ಪೂರ ಸುಟ್ಟು, ಕಲೆ ಕೊಪ್ಪ ಇರ್ತದಲ್ಲ ಮಕ ಎಲ್ಲ ಸುಟ್ಟು, ಅದಕ್ಕೆ ಕರಿ ಜೀರಿಗೆ ಮತ್ತು ಇದು ಸಾಗುವಣ್ಣೆ ಗೊತ್ತಾ? ಸಾಗುವಣ್ಣೆ ಗಿಡ. ಹಾಂ, ಚಿರ್ಚಿ ಹತ್ರ ಬೇಲಿಲಿ ಉದ್ದು ಕದ ನೋಡು, ಅದ್ರ ಕುಡಿ. ಸಾಗುವಣ್ಣೆ ಮರ. ಅದು ಮತ್ತು ತೆಂಗಿನೆಣ್ಣೆ ಹಾಕಿ ಕರಿ ಜೀರಿಗೆ ಸಿಗ್ತದೆ, ಅದನ್ನ ಹಾಕಿ ಎಣ್ಣೆ ಕಾಸಿ ಹಚ್ಚಬೇಕು. ಒಂದು ಚೂರು ಕಾಳೆ ಇರೋಲ್ಲ. ಸುಟ್ಟೋಗಿದ್ದ ಗಾಯಕ. ನೋಡಿ, ಸುಟ್ಟೋಗಿದ್ದ ಗಾಯಕ್ಕೆ ಒಂದು ಒಳ್ಳೆ ಮೆಡಿಸನ್. ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನಂಗೆ ಗೊತ್ತು, ನಾವು ಮಾಡಿದ್ಯಾ? ನೋಡಿ, ಸಾಗುವಾನಿ ಎಲೆದು ಕುಡಿ, ಸಾಗುವಾನಿ ಮರದ್ದು ಕುಡಿ, ಮತ್ತು ಕರಿ ಜೀರಿಗೆ ಮತ್ತು ಎಣ್ಣೆ, ತೆಂಗಿನೆಣ್ಣೆ ಹಾಕಿ ಕಾಸಿ ಬಿಸಿ ಹಚ್ಚಬೇಡಿ. ಮತ್ತೆ ಕಲೆ ಜಾಸ್ತಿ ತಣ್ಣಗೆ ಬಿಸಿ ನಾರಕ್ಕಿಟ್ಟು ಆಮೇಲೆ ಹಚ್ಚಿ. ಮತ್ತು ಬಿಸಿ ಏನಾದ್ರು ಹಚ್ಕೊಂಡ್ರೆ ಮತ್ತೆ ನಾನು ಕಮೆಂಟ್ ಹಾಕಿರಿ, ವಿಡಿಯೋ ನೋಡಿ. ಅದು ನಮ್ಮ ಶಿಲ್ಪನ ಮಕ್ಕ ಸಾರು ಬಿದ್ದು ಸುಟ್ಟೋಗ್ಯಾರ ಮಕ್ಕ ನೋಡಂಗಿಲ್ಲ, ಅದೇ ಔಷಧಿ ಮಾಡಿ. ಸ್ಟಾರ್ಟಿಂಗ್ ನಾವೆಂತ ಹೇಳಿದ್ವಿ ಗೊತ್ತಾ ಈ ವಿಡಿಯೋದಲ್ಲಿ? ಮೈಕೆ ಒಂದೊಂದು ಹಳ್ಳಿ ಮೆಡಿಸನ್ ಎಲ್ಲ ತೋರಿಸ್ತಾ ಇರ್ತೀವಿ ಅಂತ ಹೇಳಿ. ಕೆಲವೊಂದು ಹಳ್ಳಿ ಮೆಡಿಸನ್ ತೋರಿಸ್ಬೋದು, ಸೈಡ್ ಎಫೆಕ್ಟ್ ಇಲ್ಲದೆ ಇರೋದನ್ನ ತೋರಿಸ್ಬೇಕಾಗ್ತದೆ. ಸೈಡ್ ಎಫೆಕ್ಟ್ ಇದನ್ನ ತೋರಿಸಲ್ಲ. ಇದೆಂತ ಬೇರೆ ಅಂತ ಆಗೋಲ್ಲ ಅದನ್ನ ಹಚ್ಚಿದ್ರೆ. ಏನಾಗೋದಿಲ್ಲ, ಕಲೆ ಪೂರ ಆಗ್ತದೆ. ಸುಟ್ಟಿದ ಗಾಯ ಕ್ಲೀನ್ ಆಗ್ತದೆ. ಶಿಲ್ಪನ ಮಕ್ಕ ನೋಡ. ಎಂತಂತೆ? ಇದು ಯಾರಿಗೆ ಕೊಡ್ತೀನಿ ಅಂತ ಹೇಳ್ಯಾನಂತೆ. ಯಾರು ಹೇಳ್ಯಾರಂತೆ. ಇದ್ರ ಬರ್ತಿದ್ದ ಅವ್ನು ಸೋಲ್ಡ್ ಗೊತ್ತಿಲ್ಲ ನಮಗಲ್ಲ. ಇದು ಹಂಗಾರೆ ನಮಗದಷ್ಟೇ. ನಿಮಗಿದಿಷ್ಟ? ಅದು ಬತ್ತಿ ಒಂದು ಇಷ್ಟ ಆತ. ಇನ್ನು ಎಲ್ಲ ಸಿಗ್ತಾವಂತಲ್ಲ ಇಲ್ಲಿ ಮಕ್ಕಳಿ. ಇದು ದಿಂಡದ ಮಿಡಿ ಹೋದ ವರ್ಷ ಹಿಂಗೆ ಮಾಡಿದಲ್ಲ. ನಮ್ಗೆ ಗೊತ್ತಿಲ್ಲ ಕಣ. ಹೋಗೋಣ. ನಾನು ನಮಗೆ ಅಂತ ಹೇಳ ನಮಗೆ ಇದ್ರಲ್ಲಿ ಸಿಗ್ತಾವಲ್ಲ ಖಾರ ಹಾಕೋಕೆ. ಸಿಗ್ತದೆ, ಹೌದು. ಬೇರೆ ಅದೇ ಹೋದ ವರ್ಷದ್ದು. ಸುಮಾರು ಜನ ಕೇಳಿದ್ರು ಮತ್ತೆ. ಹೋದ ವರ್ಷದ್ದು ಅದೇ. ಯಾರಿಗೆ ಕೊಡೋಣಂತೆ? ಯಾರಿಗೆ ಕೊಡ್ತೀನಿ ಅಂತ ಹೇಳೋಣಂತೆ. ಯಾರೋ ಒಳ್ಳೆ ಜನ ಅಂತ. ಯಾರು ಒಳ್ಳೆ ಜನೀಗ ಕಾಣ ಅಂತ ಪಾರ್ಸಲ್ ಈಗಲ್ಲ. ಪ್ರಮುಖ ನಿಂಗಡೆ ಹೋದ್ನಲ್ಲ ಮತ್ತೆ ವಿಡಿಯೋ ಮಾಡಕ್ಕೆ. ಹೋಗೋಣ. ಈಗ ವಿಡಿಯೋ ಆತಲ್ಲ ಅದೇ ಅದೆಂಥದ್ದು ಅದು ಮೇಲೆ ಹತ್ತು ಕುಯ್ದೆಲ್ಲ ವಿಡಿಯೋ ಮಾಡಿ ತೋರಿಸಿದ್ ನಾವು. ಕರೀದವ ಮೇಲೆ ಇಲ್ಲಿ ಬಾ ಅಂತೇಳಿ ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡು ಅವನು ವಿಡಿಯೋ ಮಾಡ್ಕೊಂಬಂದಾನೆ ಮೊನ್ನೆ ಮೊಬೈಲಾಗ. ಮಾಡ್ತಾನೆ ಬಿಡು. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಜೀರೋ ಮೆಮೊರೀಸ್ ಏನು ಯೂಟ್ಯೂಬ್ ಚಾನಲ್ಗೆ. ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆನೂ ಕೂಡ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಸಿಗೋಣ. ಈ ಉಪ್ಪಿನಕಾಯಿ ಇನ್ನು ಖಾರ ಹಾಕೋಕೆ 1 ತಿಂಗಳು ಬೇಕು. 1 ತಿಂಗಳಿಗೆ ಒಂದು 6-7 ವೀಡಿಯೋ ಬಂದಿರ್ತದೆ. ಸ್ವಲ್ಪ ವೆಯ್ಟ್ ಮಾಡಿ ನೋಡುವ. ಸರಿ, ಮುಚ್ಚಿಡೋಣಲ್ಲ. ಇದು ನಾಳೆ ಹೋಗೋದೇನದು.